ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ದಿನಗಣನೆ ಆರಂಭವಾಗಿರೋದ್ರಿಂದ ಇವತ್ತು ವಸ್ತು ಪ್ರದರ್ಶನದ ಮೈದಾನದಲ್ಲಿ ಮೊದಲನೇ ಹಂತದ ಸಿಡಿಮದ್ದು ಸಿಡಿಸುವ ತಾಲೀಮನ್ನು ಪ್ರಾರಂಭ ಮಾಡಲಾಗಿದೆ. ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನಕ್ಕೆ ಆಗಮಿಸಿದ ಗಜಪಡೆಗೆ ಪೂರ್ಣಕುಂಭ ಸ್ವಾಗತದ ಮೂಲಕ ಗಜಪಡೆಯನ್ನು ನಿಲ್ಲಿಸಿ ಸಿಡಿಮದ್ದು ಸಿಡಿಸುವ ತಾಲೀಮನ್ನು ಎಲ್ಲ 14 ಆನೆಗಳು ಹಾಗೂ ಅಶ್ವಾರೋಹಿ ದಳಗಳಿಗೆ ತಾಲೀಮನ್ನು ಕೊಡಿಸಿರುವಂಥದ್ದು. ಇದೇ ಮೊದಲ ಬಾರಿ ಸಿಡಿಮದ್ದು ತಾಲೀಮಿನಲ್ಲಿ ಭಾಗವಹಿಸುತ್ತಿರುವ ಹೇಮಾವತಿ ಮತ್ತು ರೂಪ ಮತ್ತು ಶ್ರೀಕಂಠ ಆನೆಗಳಿಗೆ ಸಿಡಿಮದ್ದು ಸಿಡಿಸುವ ತಾಲೀಮಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು CAR ಪೊಲೀಸರು ಭಾಗವಹಿಸಿದ್ದು, ಸಿಡಿಮದ್ದಿಗೆ ಸದ್ದಿಗೆ ಬೆದರಿದ ಶ್ರೀಕಂಠ ಹೇಮಾವತಿ ಆನೆಗಳು ಮತ್ತು ಅಶ್ವಾರೋಹಿ ದಳಗಳು ಸಿಡಿಮದ್ದು ತಾಲೀಮಿನ ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್, DCP ಬಿಂದುಮಣಿ ಸುಂದರರಾಜ್, DCF ಪ್ರಭುಗೌಡ ಸೇರಿದಂತೆ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿ ಈ ಒಂದು ಸಿಡಿಮದ್ದು ಸಿಡಿಸುವ ತಾಲೀಮನ್ನು ಯಶಸ್ವಿಗೊಳಿಸಿರುವಂಥದ್ದು. ಈಗಾಗಲೇ ಗಜಪಡೆಗೆ ಭಾರ ಹೊರುವ ತಾಲೀಮನ್ನು ನೀಡಲಾಗಿತ್ತು. ಹಾಗೆ ಇಂದು ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ಸಿಡಿಸುವ ತಾಲೀಮನ್ನು ಕೂಡ ಮಾಡಲಾಗಿದೆ. ಇದನ್ನು ಬಿಟ್ಟರೆ ಇನ್ನು ಮಿಕ್ಕ ಆನೆಗಳು ಎಲ್ಲ ಗಾಬರಿಯಾಗಿರಲಿಲ್ಲ. 3 ಹಂತದಲ್ಲಿ ಗಜಪಡೆಗೆ ತಾಲೀಮನ್ನು ನೀಡಲಾಗಿತ್ತು. ಇದೇ ಮೊದಲ ಬಾರಿಯ ಸಿಡಿಮದ್ದು ಸಿಡಿಸುವ ಒಂದು ತಾಲೀಮು ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿರುವಂಥದ್ದು. ಲೋಗ ತರಿಸ್ಬೇಕಿತ್ತು ಕಣ, ಲೋಗ ಎತ್ಕೊಂಡ್ಬಿಡಮ್ಮ. ಆಯ್ತು ಗಾಯ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇದೇ ಥರದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.